ಇತ್ತೀಚೆಗೆ ಕೇರಳದಲ್ಲಿ ನಡೆದ ಘಟನೆ ನಿಮಗೆಲ್ಲ ಗೊತ್ತೇ ಇದೆ. ಈ ಬಗ್ಗೆ ಸಾಕಷ್ಟು ಪರ ವಿರೋಧ ಅಭಿಪ್ರಾಯಗಳು ಬಂದಿವೆ. ಆದ್ರೆ ಅಲ್ಟಿಮೇಟ್ಲಿ ಆ ನೊಂದ ಜೀವ ಅಂತೂ ಇವತ್ತು ನಮ್ಮ ಜೊತೆ ಜೀವಂತ ಇಲ್ಲ. ಇದಕ್ಕೆ ಮೂಲ ಕಾರಣ ಆದ ಆ ಮಹಿಳೆ ಕಾನೂನು ವಶದಲ್ಲಿದ್ದಾರೆ. ಆ ವ್ಯಕ್ತಿಯ ಸಾವಿಗೆ ಕಾರಣ ಆ ಮಹಿಳೆನಾ, ಅಥವಾ ಆ ಮಹಿಳೆ ವಿಡಿಯೋ ಮಾಡಿದ್ದೇ ಆ ಪುರುಷನ ಸಾವಿಗೆ ಕಾರಣನಾ? ನನ್ನ ಪ್ರಕಾರ ಇಬ್ರು ಅಲ್ಲ. ಇದರ ಹಿಂದೆ ಇರೋ ಇನ್ಸ್ಟಾ ವ್ಯೂವರ್ಸ್, ಇನ್ಸ್ಟಾಗ್ರಾಮ್ ಇನ್ಸ್ಟೆಂಟ್ ಜಡ್ಜ್ಗಳಾಗಿರೋ ನಾವುಗಳೇ ಈ ಪ್ರಕರಣಕ್ಕೆ ಪರೋಕ್ಷವಾಗಿ ಕಾರಣ. ಯಾವುದೇ ವಿಡಿಯೋ ಬಂದ್ರೂ ಅದರ ಆಳ ಅಗಲ ಗೊತ್ತಿಲ್ಲದೆ ಮನಸ್ಸಿಗೆ ಬಂದ ಹಾಗೆ ಕಮೆಂಟ್ ಮಾಡೋದು. ಒಮ್ಮೆ ಇವರು ಸರಿ ಆದ್ರೆ ಮತ್ತೊಮ್ಮೆ ವಿಚಾರಣೆ ಎಲ್ಲ ನಡೆದ ಮೇಲೆ ಅವರೇ ಸರಿ ಅನ್ನೋ ಅಭಿಪ್ರಾಯಗಳು. ಈ ನಮ್ಮ ಅಭಿಪ್ರಾಯಗಳು ಪಟ್ಟಂತ ಬದಲಾಗಿ ಹೋಗುತ್ತೆ. ಆದ್ರೆ ಹೋದ ಜೀವಗಳು ಯಾವತ್ತಾದ್ರೂ ವಾಪಸ್ ಬರುತ್ತಾ? ಇನ್ನು ಆ ಮಹಿಳೆ ಈ ರೀತಿ ಅವರ ಹಿಂದೆ ಬಿದ್ದು ಬೇಕು ಬೇಕು ಅಂತ ಅವರಿಗೆ ತಾಗೋ ಹಾಗೆ ನಿಂತು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದು ಕೂಡ ಈ ನಮ್ಮ ಜನರ ಇನ್ಸ್ಟೆಂಟ್ ರಿಯಾಕ್ಷನ್ ಮೇಲೆ ಇದ್ದ ನಂಬಿಕೆಯಿಂದಾನೆ. ಗೆಳೆಯರೇ, ಸೋಷಿಯಲ್ ಮೀಡಿಯಾ ವೆರಿ ವೆರಿ ಪವರ್ಫುಲ್ ವೆಪನ್. ಇದನ್ನ ಒಳ್ಳೆಯದಕ್ಕೆ, ಯಾರದ್ದಾದ್ರೂ ಸಾಧನೆಯನ್ನ ಪ್ರಸರಿಸೋಕೆ ಅಥವಾ ಯಾರದ್ದಾದ್ರೂ ಪ್ರಾಣನ ಉಳಿಸೋಕೆ, ಯಾವುದಾದ್ರೂ ಒಳ್ಳೆಯ ಮಾಹಿತಿನ ಹರಡ್ಲಿಕ್ಕೆ ಉಪಯೋಗಿಸಿ. ಅದನ್ನ ಬಿಟ್ಟು ತಳಬುಡ ಇರದ ಈ ಕಮೆಂಟ್ಸ್ ಇಂದ ಇನ್ನೊಬ್ಬರ ಜೀವ ತೆಗಿಬೇಡಿ. ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ.